ನಮಸ್ಕಾರ ಸ್ನೇಹಿತರೆ, ಸಿಎಸ್ಕೆ ಮತ್ತೆ ಕೆಕೆಆರ್ ನಡುವೆ ನಡೆದ ಮಹತ್ವದ ಪಂದ್ಯದಲ್ಲಿ ಸಿಎಸ್ಕೆ ತಂಡ 32 ರನ್ಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದು ಬಿಗಿದೆ. ಸಿಎಸ್ಕೆ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ, ಯಾವ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇಂದು ನಡೆಯಲಿರುವ ಆರ್ಸಿಬಿ ಮತ್ತೆ ಎಲ್ಎಸ್ಜಿ ನಡುವಿನ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸಿಎಸ್ಕೆ ಮತ್ತೆ ಕೆಕೆಆರ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ ತಂಡ ನಿಗದಿತ 20 ಓವರ್ಗಳಲ್ಲಿ 192 ರನ್ಗಳನ್ನು ಕಲೆ ಹಾಕಿತ್ತು. ನಂತರ 193 ರನ್ಗಳ ಗುರಿ ಬೆನ್ನಟ್ಟಿದ ಕೆಕೆಆರ್ ತಂಡ ಕೇವಲ 160 ರನ್ ಗಳಿಸುವ ಮೂಲಕ 32 ರನ್ಗಳ ಅಂತರದಿಂದ ಹೀನಾಯ ಸೋಲನ್ನು ಅನುಭವಿಸಿತು. ಮತ್ತೆ ಸಿಎಸ್ಕೆ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ, ಸದ್ಯ ರಾಜಸ್ಥಾನ್ ತಂಡ 5 ಪಂದ್ಯವನ್ನು ಆಡಿ 4ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 8 ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಪಂಜಾಬ್ ಕಿಂಗ್ಸ್ ತಂಡ 4 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 1 ಪಂದ್ಯವನ್ನು ಡ್ರಾ ಮಾಡಿಕೊಂಡು 7 ಅಂಕದೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೆ ಆರ್ಸಿಬಿ ತಂಡ 4 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 1ರಲ್ಲಿ ಸೋತು 6 ಅಂಕದೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಎಸ್ಆರ್ಎಚ್ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 4 ಅಂಕದೊಂದಿಗೆ 4ನೇ ಸ್ಥಾನದಲ್ಲಿದೆ. ಮತ್ತೆ ಡಿಸಿ ತಂಡ 4 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 4 ಅಂಕದೊಂದಿಗೆ 5ನೇ ಸ್ಥಾನದಲ್ಲಿದ್ದರೆ, ಗುಜರಾತ್ ತಂಡ 4 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 4 ಅಂಕದೊಂದಿಗೆ 6ನೇ ಸ್ಥಾನದಲ್ಲಿದೆ. ಮತ್ತೆ ಎಲ್ಎಸ್ಜಿ ತಂಡ 4 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 4 ಅಂಕದೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ, ಸಿಎಸ್ಕೆ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 4 ಅಂಕದೊಂದಿಗೆ 8ನೇ ಸ್ಥಾನದಲ್ಲಿದೆ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡ 4 ಪಂದ್ಯವನ್ನು ಆಡಿ 1ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 2 ಅಂಕದೊಂದಿಗೆ 9ನೇ ಸ್ಥಾನದಲ್ಲಿದ್ದರೆ, ಕೆಕೆಆರ್ ತಂಡ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಸೋತು ಮತ್ತೆ 1 ಪಂದ್ಯವನ್ನು ಡ್ರಾ ಮಾಡಿಕೊಂಡು 1 ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸದ್ಯ ಕೊನೆಯ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಸದ್ಯದ ಐಪಿಎಲ್ 2026 ಪಾಯಿಂಟ್ಸ್ ಟೇಬಲ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.